ಮೇಡಮ್ ನಿನ್ನೆ ಚಿರು ಸರ್ ನಿಮ್ಮ ಮೇಲೆ ಕೂಗಾಡಿ ನಿಮ್ಮನ್ನ ಮನೆಯಿಂದ ಆಚೆ ನಿಲ್ಸಿದ ತಕ್ಷಣ ಮತ್ತೆ ನಿಮ್ಮನ್ನ ಮನೆಯೊಳಗಡೆ ಕರ್ಕೊಳ್ಳೋದು ಇಲ್ವೇನೋ ಅಂತ ಅನ್ಕೊಂಡೆ. ಆದರೆ ಚಿರು ಸರ್ ನಿಮ್ಮ ಮನಸ್ಸನ್ನ ಅರ್ಥ ಮಾಡಿಕೊಂಡು ಮತ್ತೆ ಮನೆಯೊಳಗಡೆ ಕರ್ಕೊಂಡ್ರು. ಅವಾಗ ಸಮಾಧಾನ ಆಯಿತು. ಅಷ್ಟೇ ಅಲ್ಲ ಜಾಜಿ ಅಕ್ಕ, ನನ್ನ ಗಾಯಕ್ಕೆ ಔಷಧಿನೂ ಹಚ್ಚಿದ್ರು, ಊಟನೂ ಮಾಡಿಸಿದ್ರು ಗೊತ್ತಾ. ಹೌದಾ ಮೇಡಮ್? ಕೋಪ ಎಲ್ಲಿರತ್ತೋ ಪ್ರೀತಿನೂ ಇರತ್ತೆ ಅನ್ನೋದಕ್ಕೆ ನನ್ನ ಗಂಡನೇ ಉದಾಹರಣೆ. ಇಬ್ರು ಯಾವಾಗಲೂ ಖುಷಿಯಾಗಿರಿ. ಎಕ್ಸ್ಕ್ಯೂಸ್ ಮೀ. ಹೇಳಿ ಹಸ್ಬೆಂಡು. ಏನಿಲ್ಲ. ಕಾಫಿ ಬೇಕಾಗಿತ್ತಾ? ಇಲ್ಲ. ಏನಾದರೂ ಹೇಳಬೇಕಿತ್ತಾ? ಹೇಳಬೇಕಿತ್ತು. ಸರಿ ಮೇಡಮ್, ನೀವಿಬ್ರು ಮಾತಾಡ್ತೀರಿ. ಅಯ್ಯೋ ಜಾಜಿ ಅಕ್ಕ, ಎಲ್ಲಿಗೆ ಹೋಗ್ತಿದ್ದೀರಾ? ಅವ್ರು ನನ್ನ ಜೊತೆ ಮಾತಾಡಬೇಕು ಅಂದರೆ ನೀವು ಯಾಕೆ ಹೋಗ್ತೀರಾ? ಹೇಳಿ ಹಸ್ಬೆಂಡು. ಅಲ್ಲ ಮೇಡಮ್, ಗಂಡ ಹೆಂಡ್ತಿ ಏನಾದ್ರು ಮಾತಾಡೋದಿರುತ್ತೆ. ನಿಮ್ಮಿಬ್ಬರ ಮಧ್ಯೆ ನಾನಿಲ್ಲಿರೋದು ಸರಿ ಬರಲ್ಲ. ನಾನು ಆಮೇಲೆ ಬರ್ತೀನಿ. ಅಯ್ಯೋ ಬನ್ನಿ ಇಲ್ಲಿ. ನಿಮ್ಮ ಮುಂದೆ ಮಾತಾಡೋಕೆ ಆಗದೆ ಅನ್ನೋದು ಏನು ಸಿಗ್ರೆಟ್ ಇದೆ ಇವ್ರ ಹತ್ರ? ಸಿಗರೇಟಾ? ಸೀಕ್ರೆಟ್. ಸೀಕ್ರೆಟಾ? ಹಾಂ ಹಾಂ, ಅದೇ ಅದೇ ಅದೇ. ಅಂಥದ್ದೇನಿಲ್ಲ. ಕೈ ಗಾಯ ಮಾಡ್ಕೊಂಡಿದ್ರಲ್ಲ, ಅದು ಹೇಗಿದೆ ವಿಚಾರಿಸೋಣ ಅಂತ ಬಂದೆ. ಈಗ ಪರವಾಗಿಲ್ಲ ಹಸ್ಬೆಂಡು. ನೋಡ್ಕೊಂಡು ಕೆಲಸ ಮಾಡಿ. ಏನಾದರೂ ಆಗಿ ಸೆಪ್ಟಿಕ್ ಆದರೆ ಕಷ್ಟ. ಮೇಡಮ್, ನಿಮ್ಮ ಹಸ್ಬೆಂಡ್ಗೆ ನಿಮ್ಮ ಮೇಲೆ ಲವ್ ಆಗಿದೆ. ಏನದು ಗುಸುಗುಸು? ಹಸ್ಬೆಂಡು ಬರೀ ಗುಸು. ಯಾಕಂದ್ರೆ ಜಾಜಿ ಅಕ್ಕ ಮಾತ್ರ ಮಾತಾಡಿದ್ದು. ಅದನ್ನೇ ರೀ, ಏನು ಗುಟ್ಟು ಮಾತಾಡ್ತಿದ್ರಿ ಅಂತ ಕೇಳಿದೆ. ಅದಾ, ನಿಮ್ಮ ಮೇಲೆ ನಂಗೆ ತುಂಬ ಲವ್ ಆಗಿದೆ ಅಂತೆ. ಸಾರಿ ಸರ್. ಹಸ್ಬೆಂಡು ಅವ್ರನ್ನ ಯಾಕೆ ಕಳ್ಸಿದ್ರಿ? ರೀ ಇಬ್ರ ಮಧ್ಯೆ ಅವ್ರು ಯಾಕ್ರಿ? ಅವರೇ ಹೋಗ್ತೀನಿ ಅಂತಿದ್ರು, ಕೈ ಇಟ್ಕೊಂಡು ಬೇರೆ ಎಳಿತೀರ. ನೋಡಿ ಹಸ್ಬೆಂಡು, ನಾವಿಬ್ಬರು ತುಂಬಾ ಆತ್ಮೀಯವಾಗಿದ್ದೀವಿ, ಅದಕ್ಕೆ ಅವ್ರನ್ನ ಹಿಡ್ಕೊಂಡು ಹೇಳಿದೆ. ಹೋಗಿ ಮೈ ಕತ್ರ ಎದುರು ಉತ್ತರ ಕೊಡ್ತಾ ಇದ್ದೀನಲ್ಲ. ಏನು? ಏನಿಲ್ಲ, ಕೈ ಕೊಡಿ. ನೋಡಿ, ನಂಗೆ ಕೈ ಕೊಡೋ ಬುದ್ಧಿ ಎಲ್ಲ ಇಲ್ಲ, ಮನ್ಸು ಕೊಡೋ ಬುದ್ಧಿ ಇದೆ. ರೀ, ಬೆಂಗಳೂರು ಭಾಷೆಯಲ್ಲಿ ಕೈ ಕೊಡಿ ಅಂದ್ರೆ ಕೈ ಚಾಚಿ ಅಂತ ಅರ್ಥ. ಹಂಗ ತಗೊಳ್ಳಿ. ಸಾರಿ, ನೋವಾಯ್ತಾ? ಇದು ಆಗಿತ್ತು ರೀ. ಏನೋ ಪಾಪ ಗಾಯ ಆಗಿದೆಯಲ್ಲ, ನೋಡೋಣ ಅಂತ ಮುಟ್ಟಿದ್ರೆ ಹಿತವಾಗಿದೆ ಅಂತೀರ. ಅಯ್ಯೋ ಹಸ್ಬೆಂಡು, ಗಂಡ ಹೆಂಡತಿ ಕೈ ಮುಟ್ಟಿದ್ರೆ ಮನ್ಸಿಗೆ ಹಿತ ಅನ್ಸಲ್ವಾ? ನೀವು ಬೇಡ, ನಿಮ್ಮ ಸವಾಸನೂ ಬೇಡ, ಕೇಳಕ್ ಬಂದಲ್ಲ ನಂತ. ಅಯ್ಯೋ ಕ್ಷಮ್ಸಿ ಹಸ್ಬೆಂಡು, ಏನೋ ಒಂದು ಮಾತು ಹೇಳ್ದೆ ಅಂತ ಹಿಂಗೆ ಕೋಪಿಸ್ಕೊಂಡು ಹೊಟ್ಟೋಗೋದಾ? ನಿಮ್ಗೆ ಒಳ್ಳೆ ಬುದ್ಧಿ ಬಂದಿದೆಯಲ್ವಾ, ನಂಗೆ ಅದೇ ಖುಷಿ ಆಗ್ತಿದೆ. ಆಯ್ತಾಯ್ತು. ಅಡುಗೆ ಕೆಲಸ ಮಾಡೋಕ್ಕೆ ಜಾಜಿ ಅವರಿದ್ದಾರೆ. ಗಾಯ ವಾಸಿಯಾಗೋವರೆಗೂ ನೀವೇನು ಕೆಲಸ ಮಾಡೋಕೆ ಹೋಗ್ಬಾರ್ದು. ಆಯ್ತು ಹಸ್ಬೆಂಡು. ಆಯ್ತು, ಕೈ ಬಿಡಿ. ಛೇ, ಬೆಂಗಳೂರು ಸರಿ ಇಲ್ಲ, ಏನೇನೋ ಹೇಳ್ತೀರಾ. ರೇ, ನೀವೇನೋ ತಪ್ಪು ತಿಳ್ಕೊಂಡು ಬೆಂಗಳೂರವ್ರ ಬಗ್ಗೆ ಏನು ಮಾತಾಡ್ತೀರಾ? ಅದ್ರೂ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ದೀರಾ ನೀವು. ಅಯ್ಯೋ, ನನ್ನ ಹಸ್ಬೆಂಡ್ ಹೆಂಗೆ ಅಂತ ನನಗೆ ಗೊತ್ತಿಲ್ವಾ? ಕರೆಕ್ಟಾಗಿ ಮಾತಾಡ್ಬೇಕು ನೆಕ್ಸ್ಟ್ ಟೈಮು. ಆಯ್ತು ಹಸ್ಬೆಂಡ್. ಜಾಜಿ ಅವರೇ, ಹಾಂ ಸರ್. ಒಂದೆರಡು ದಿನ ಇವ್ರ ಕೈಯಲ್ಲಿ ಏನೂ ಕೆಲಸ ಮಾಡಿಸ್ಬೇಡಿ. ನಿಮ್ಗೇನಾದ್ರು ಸಹಾಯ ಬೇಕಿದ್ರೆ ಬೇರೆ ಸ್ಟಾಫನ್ನು ಕರೆಸ್ಕೊಳ್ಳಿ. ಸರಿ ಸರ್, ಆಯಿತು. ಇವ್ರು ಸುಮ್ಮನೆ ಕೂರೋರಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಆದರೆ ನಿಮ್ಮ ಜವಾಬ್ದಾರಿ ಇದು. ಸರಿ ಸರ್, ಆಯಿತು. ಮೇಡಮ್, ಪಕ್ಕ ಚಿರು ಸರ್ ನಿಮ್ಮ ಮೇಲೆ ಲವ್ ಆಗಿದೆ. ಹೌದಾ? ಹೌದು. ಮಳೆ ಬರೋಕ್ಕೂ ಮುಂಚೆ ಹೆಂಗೆ ಗುಡುಗು ಸಿಡ್ಲು ಬರುತ್ತೋ, ಇದು ಹಾಗೆ ಪ್ರೀತಿ ಹುಟ್ಟಕ್ಕೆ ಮುಂಚೆ ಬರೋ ಸೂಚನೆಗಳು. ಹೌದಾ? ಇನ್ನೇನು ಮೇಡಮ್, ನಿಮ್ಮ ಜೀವನದ ದಿಕ್ಕೇ ಬದಲಾಗೋಯ್ತು. ಹಂಗಂತೀರಾ ಅಕ್ಕ? ಹೌದು ಮೇಡಮ್. ನಿಮ್ಮೇಲೆ ಲವ್ವೇ ಇಲ್ದಿದ್ರೆ ನಿಮ್ಮ ಕೈಲಿ ಏನು ಕೆಲಸನೇ ಮಾಡೋಂಗಿಲ್ಲ ಅಂತ ಆರ್ಡರ್ ಮಾಡಿ ಯಾಕೆ ಹೇಳ್ತಿದ್ರು? ಸರಿಯಾಗಿ ಹೇಳಿದ್ರಿ ಅಕ್ಕ. ನೀವು ಇಲ್ಲಿಂದ ಹೋದ್ಮೇಲೆ ಹತ್ರ ಬಂದರು. ಆಮೇಲೆ ಕೈ ಹಿಡ್ಕೊಂಡ್ರು. ಆಮೇಲೆ ಏನು, ನೀವು ಹೇಳ್ದಂಗೆ ನನ್ನ ಮೇಲೆ ಲವ್ ಇತ್ತು ಅನ್ಸುತ್ತೆ, ಅದಕ್ಕೆ ಹುಷಾರಾಗಿರಿ ಅಂದರು. ಇದನ್ನೇ ಅಲ್ವಾ ಮೇಡಮ್ ಹೇಳೋದು ನಿಜವಾದ ಲವ್ ಅಂತ? ಹೊಡೆದ್ರಲ್ಲ ಲಾಟ್ರಿ. ಸುಮ್ಮನೆ ರೀ ಜಾಜಿ ಅಕ್ಕ.
ಏನೇ ಸುಕ್ಕು, ಯಾಕೋ ಒಣಗೋಗಿರೋ ಮೊಸರು ಬಟ್ಟೆ ಥರ ಮುಖ ಗಂಟು ಹಾಕೊಂಡಿದ್ಯಾ? ಏನಾಯ್ತು? ನನ್ನನ್ನು ರೇಗ್ಸೋದು ಬಿಟ್ರೆ ಬೇರೆ ನಿಮ್ಗೇನು ಗೊತ್ತಿದೆ? ಒಬ್ರನ್ನ ನೋಡಿ ಉಳ್ಕೊಳ್ಳೋದನ್ನ ಬಿಟ್ಟು ನಮ್ಮ ದೀಪನ್ ಥರ ಒಳ್ಳೆ ಬುದ್ಧಿ ಕಲ್ತ್ಕೊ. ಮನೆ ಬೆಳಗೋ ದೀಪ ಆಗಬೇಕೇ ಹೊರತು ಮನೆ ಸುಡೋ ಬೆಂಕಿ ಕಡ್ಡಿ ಆಗಬಾರ್ದು. ನೋಡಿದವರು ಕಲ್ಲೊಡಿತಾರೆ. ಏನು ಈ ಮನೆಗ? ಅಲ್ಲ, ನಿನಗೆ. ಇವತ್ತು ಚಿರು ಅವನಾಗೆ ಬಂದು ದೀಪನ್ ಮಾತಾಡ್ತಾನೆ ಅಂದರೆ ಕಾರಣನೇ ದೀಪ. ಅವಳಲ್ಲಿರೋ ಒಳ್ಳೆ ಗುಣ ಚಿರುನ್ ಬದಲಾಯಿಸಿದೆ. ನೀನು ಇದೆಯಾ? ಮಳೆಗಾಲ ಬೇಸಿಗೆಗಾಲ ಬದಲಾದ್ರೂ ನಿನ್ನಲ್ಲಿರೋ ಕೊಂಕ್ ಬುದ್ಧಿ ಮಾತ್ರ ಬದಲಾಗಲ್ಲ. ನೀನು ಹೀಗೆ ಇದ್ರೆ ಸಾಯೋವರೆಗೂ ನೀನು ಉದ್ಧಾರ ಆಗಲ್ಲ, ಬರೆದಿಟ್ಕೊ. ಏನೋ ಆಗಿದ್ದಾಯ್ತು ಅಂತ ಮರೆತು ಒಂದು ಫೋನ ಮೆಸೇಜ್ ಮಾಡ್ಬೋದಿತ್ತು. ರಾತ್ರಿ ಜಗಳ ಆದಾಗಿಂದ ಒಂದು ಫೋನ್ ಕಾಲ್ ಮಾಡೋಕ್ಕಾಗಲ್ವಾ? ಅಂದರೆ ಇವ್ರಿಗೆ ನಾನು ನನ್ನ ಪ್ರೀತಿ ಅಂದರೆ ಏನೂ ಅಲ್ಲ ಅಂತ ಅರ್ಥನಾ? ಅವರಾಗೆ ಫೋನ್ ಮಾಡಲಿ, ನಾನಂತರೂ ಮಾಡೋಕ್ಕೋಗಲ್ಲ. ಅದೇನಾಗುತ್ತೋ ನಾನು ನೋಡ್ತೀನಿ. ಮೇಷ್ಟ್ರೆ, ಏನಾಯ್ತು ಮೇಷ್ಟ್ರೆ? ಯಾರಿಗೂ ಬೈಕೊಂಡು ಓಡಾಡ್ತಿದ್ದೀರಾ? ಏನಿಲ್ಲ, ಹೀಗೆ ಸುಮ್ಮನೆ ಮಾತಾಡ್ತಾ ಇದ್ದೆ. ಹಿಂಗೆ ಒಬ್ಬರೇ ಮಾತಾಡ್ಕೊಂಡು ಓಡಾಡ್ತಿದ್ರೆ ನಾವೇನು ಅನ್ಕೋಬೇಕು ಮೇಷ್ಟ್ರೆ? ಏನಿಲ್ಲ ಆಂಟಿ, ಹೀಗೆ ಏನೋ ಮಾತಾಡ್ತಾ ಇದ್ದೆ. ಮೇಷ್ಟ್ರೆ, ನೀವು ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಅನ್ಸುತ್ತೆ. ಹಾಗೆಲ್ಲ ಏನೂ ಇಲ್ವಲ್ಲ, ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಮತ್ತೆ ನಿಮ್ಮ ಕಣ್ಣೆ ಕೆಂಪಗಿದೆ. ಹೌದಾ? ಏನೋ ಗೊತ್ತಿಲ್ಲ. ನನಗೇನೋ ನೀವು ಅರ್ಚನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಏನ್ ಮಾಡೋದು ಮೇಷ್ಟ್ರೆ, ನಮ್ ದೀಪ ಮಾಡಿದ ಎಡವಟ್ಟಿಂದ ಆ ಮನೇಲಿ ಮತ್ತೆ ನಿಮ್ಗೆ ಅವಮಾನ ಆಗೋಂಗಾಯ್ತು. ಆ ಮನೇಲಿ ಯಾರು ನಿಮ್ಮನ್ನ ಕ್ಯಾರಿ ಅನ್ಲಿಲ್ಲ. ಅದರಲ್ಲಿ ದೀಪದ್ದೇನೂ ತಪ್ಪಿಲ್ಲ ಬಿಡಿ. ನನ್ನ ಹಣೆ ಬರ ಸರಿ ಇಲ್ಲ ಅಂದಾಗ ಯಾರೇನೇ ಪ್ರಯತ್ನ ಪಟ್ಟರು ನನಗೆ ಒಳ್ಳೇದಾಗಲ್ಲ. ಹಂಗಂದ್ರೆ ಹೆಂಗೆ ಮೇಷ್ಟ್ರೆ? ನೀವು ಗಟ್ಟಿ ಮನ್ಸು ಮಾಡಿ ಆ ಮನೆಯವ್ರನ್ನ ಹೇಗಾದ್ರೂ ಮಾಡಿ ಒಪ್ಸಿ ಅರ್ಚನನ್ ಮದುವೆ ಆಗಿ. ಏನ್ ಮಾಡಿದ್ರು ಅವ್ರು ಒಪ್ಪಲ್ಲ ಅಂತ ನಿಮ್ಗೆ ಗೊತ್ತಲ್ವಾ? ಹಾ, ಹಾಗಾದ್ರೆ ನಿಮ್ಗಿರೋದು ಒಂದೇ ದಾರಿ ಮೇಷ್ಟ್ರೆ. ಏನು? ಓಡ್ ಹೋಗಿ ಮದುವೆ ಆಗೋದು. ಅಯ್ಯಯ್ಯೋ, ಹಾಗೆಲ್ಲ ಏನೂ ಮಾಡಲ್ಲ ಆಂಟಿ. ನಮ್ಮಿಬ್ರಿಗೂ ಅದಿಷ್ಟ ಆಗಲ್ಲ. ನಾವು ಮದುವೆ ಆದ್ರೆ ಎಲ್ಲರನ್ನ ಒಪ್ಸಿನೇ ಮದುವೆ ಆಗೋದು. ಮತ್ ಈಗ ತಾನೇ ಅವ್ರು ಒಪ್ಪಲ್ಲ ಅಂದ್ರಿ. ಅಂದ್ರೆ ಇವತ್ತಲ್ಲ ನಾಳೆ ನಮ್ಮಿಬ್ರು ಪ್ರೀತಿನ ಅವ್ರ ಮನೆಯವ್ರು ಒಪ್ತಾರೆ ಅನ್ನೋ ನಂಬಿಕೆ ನಮ್ಮಿಬ್ರಿಗೂ ಇದೆ. ಒಪ್ಲೇ ಇಲ್ಲ ಅಂದ್ರೆ ಹೆಂಗೆ ಮೇಷ್ಟ್ರೆ? ಸಾಯೋವರೆಗೂ ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾ ಇರ್ತೀವಿ ಅಷ್ಟೇ. ಅಲ್ಲಿಗೆ ನಿಮ್ ಮದ್ವೆ ಕತೆ? ಪ್ರೀತಿ ಮಾಡಿದವರು ಮದುವೆ ಆಗ್ಲೇಬೇಕು ಅಂತ ಯಾರು ಹೇಳಿಲ್ಲ ಅಲ್ವಾ? ನೀವ್ ಹೇಳೋದು ನಿಜಾನೇ ಮೇಷ್ಟ್ರೆ. ಆದ್ರೂ ನಿಮ್ಮ ನೋಡಿದ್ರೆ ನಂಗೆ ಅಯ್ಯೋ ಅನ್ಸುತ್ತೆ ಮೇಷ್ಟ್ರೆ. ನಿಮ್ಮನ್ನ, ನಿಮ್ ಪ್ರೀತಿನ ಆ ಕಳಶೇಶ್ವರನೇ ಕಾಪಾಡಬೇಕು. ತಾಯಿ ಅನ್ನಪೂರ್ಣೇಶ್ವರಿ, ನೀನು ಕಾಪಾಡಮ್ಮ. ನಮ್ಮ ಪ್ರೀತಿ ಯಾವಾಗಲೂ ಗಟ್ಟಿಯಾಗೇ ಇರುತ್ತೆ. ಏನೋ ಜಗಳ ಆದಾಗ ಈ ಥರ ಮನ್ಸಿಗೆ ಟೆನ್ಷನ್ ಆಗುತ್ತೆ ಅಷ್ಟೆ. ಏನು ಮಾಡಲಿ? ಈಗ ನಂತರನೇ ಅರ್ಚನವರು ಊಟ ನಿದ್ರೆ ಬಿಟ್ಟಿರ್ತಾರ ಅಲ್ಲ? ಇವ್ರ ಬಗ್ಗೆ ನಾನು ಇಷ್ಟೊಂದೆಲ್ಲ ಯೋಚನೆ ಮಾಡ್ತೀನಿ. ಇವ್ರಿಗೆ ನನ್ನ ಮೇಲೆ ಸ್ವಲ್ಪನೂ ಕರುಣೆ ಇಲ್ವಾ? ನಾನಂತರೂ ಫೋನ್ ಮಾಡೋಕ್ಕೋಗಲ್ಲ. ಜಗಳ ತೆಗ್ದಿದ್ದು ಅವರೇ ಮಾಡಲಿ. ಬೇಕಿದ್ರೆ ಅವ್ರ ಬಗ್ಗೆ ವಿಚಾರಿಸೋಕೆ ದೀಪಂಗೆ ಫೋನ್ ಮಾಡ್ಬೋದು. ಮೇಡಮ್, ನಿಮ್ಮ ಕೈಲಿ ಕೆಲಸ ಮಾಡಿಸ್ಬಾರ್ದು ಅಂತ ಚಿರು ಸರ್ ಅಷ್ಟು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ನೀವು ಹಿಂಗೆ ಕೆಲಸ ಮಾಡೋದೇನಾದ್ರು ಚಿರು ಸರ್ ನೋಡಿದ್ರೆ ನನ್ನ ಕತೆ ಅಷ್ಟೇ. ಬರೀ ಮೇಡಮ್. ಅಯ್ಯೋ ಜಾಜಿಯಕ್ಕ, ಅವ್ರೇನೋ ಅಂತಾರೆ ಅಂತ ನೀವು ಕೇಳ್ತಿದ್ದೀರಾ ಅಲ್ವಾ? ಏನೂ ಆಗಲ್ಲ, ಸುಮ್ಮನೆ ಇದನ್ನೆಲ್ಲ ನೀವು ಒಬ್ಬರೇ ಮಾಡ್ತೀರಾ? ಮತ್ತೆ ನನಗೇನಿದೇನು ಹೊಸ್ತಾ ಮೇಡಮ್, ನೀವು ಬರೋಕ್ಕೂ ಮುಂಚೆ ನಾನು ಒಬ್ಬಳೇ ಮಾಡ್ತಿರ್ಲಿಲ್ವಾ? ನೀವು ಈ ಮನೆಗೆ ಬಂದಮೇಲೆ ಸೊಸೆ ಆದ್ರೂ ಕೂಡ ನನಗೆ ಸಹಾಯ ಮಾಡ್ತಿದ್ರಿ. ಅದು ನಿಮ್ಮ ದೊಡ್ಡ ಗುಣ. ಇವತ್ತೊಂದಿನ ನೀವೇನು ಬಿಡಿ, ಇದನ್ನ ಬಿಡಿ. ದೀಪ, ಯಾಕೋ ತುಂಬ ತಲೆನೋವ್ತಿದೆ, ಸ್ವಲ್ಪ ಕಾಫಿ ಮಾಡ್ಕೊಡ್ತೀಯಾ? ತಲೆನೋವ? ಯಾಕಕ್ಕ, ಏನಾಯ್ತು? ಗೊತ್ತಿಲ್ಲ. ಸರಿ, ಮಾಡ್ಕೊಡ್ತೀನಿ. ಮೇಡಮ್, ನಾನು ಹಿಂಗೆ ಹೇಳ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಚಿರು ಸರು ಮೇಡಮ್ ಕೈಲಿ ಯಾವ ಕೆಲಸನೂ ಮಾಡಿಸ್ಬಾರ್ದು ಅಂತ ಹೇಳಿದ್ದಾರೆ. ಹೌದಾ? ಯಾಕೆಂದರೆ ಅವ್ರ ಕೈಗಾಗಿರೋ ಗಾಯ ವಾಸಿಯಾಗೋವರೆಗೂ ಅವರು ರೆಸ್ಟ್ ಮಾಡಬೇಕಂತೆ. ಅಯ್ಯೋ ಸುಮ್ಮನಿರಿ ಜಾಜಿ ಅಕ್ಕ, ಕಾಫಿ ಕೇಳಿದ್ದು ನಮ್ಮ ಅಕ್ಕ. ಹಸ್ಬೆಂಡ್ ಏನಾದರೂ ಬಂದು ಕೇಳಿದ್ರೆ ನಾನೇ ಉತ್ತರ ಕೊಡ್ತೀನಿ. ಏನು ದೀಪ, ಇವತ್ತು ಚಿರು ಇಷ್ಟೊಂದು ನಿನ್ನ ಮೇಲೆ ಕಾಳಜಿ ತೋರಿಸ್ತಿದ್ದಾನೆ? ಅದೇನೋ ಗೊತ್ತಿಲ್ಲ ಅಕ್ಕ, ಯಾಕೋ ನಿಮ್ಮ ತಮ್ಮನಿಗೆ ದಿಢೀರಂತ ನನ್ನ ಮೇಲೆ ತುಂಬ ಕಾಳಜಿ ಬಂದ್ಬಿಟ್ಟಿದೆ. ಮೇಡಮ್, ಅದು ನನ್ನ ಪ್ರಕಾರ ಕಾಳಜಿ ಅಲ್ಲ, ಪ್ರೀತಿ. ಪ್ರೀತಿನಾ? ಚಿರು ಸರ್ ಮೇಡಮ್ ಮೇಲೆ ಎಷ್ಟು ಕಾಳಜಿ ತೋರಿಸ್ತಿದ್ದಾರೆ ಅಂತ ಅವ್ರ ಬಯಲೇ ಕೇಳಿ. ಹೌದಾ ದೀಪ?
ಮೇಡಮ್ ಈಗ ತಾನೇ ಚಿರು ಸರ್ ಬಂದಿದ್ರು ಅವ್ರ ಗಾಯ ನೋಡೋಕ್ಕೆ, ಅವ್ರ ಕೈಲಿ ಏನು ಕೆಲಸ ಮಾಡಿಸ್ಬಿಡಿ ಅಂತಲೂ ಹೇಳೋದ್ರು. ಹೋಗ್ಲಿ ಬಿಡು, ಇಷ್ಟು ದಿನ ಆದ್ಮೇಲಾದ್ರೂ ಅವನಿಗೆ ನಿನ್ನ ಜೊತೆ ಚೆನ್ನಾಗಿರ್ಬೇಕು ಅಂತ ಅನ್ನಿಸ್ತಲ್ಲ. ಅಯ್ಯೋ ಇರಿ ಅಕ್ಕ, ಕಾಫಿ ಮಾಡಿಬಿಡ್ತೀನಿ. ಏನಾಯ್ತಕ್ಕ, ಯಾಕೆ ಒಂಥರ ಇದ್ದೀರಾ? ಏನಿಲ್ಲ ದೀಪ, ಆಗಲೇ ಹೇಳಿದ್ನಲ್ಲ ತಲೆನೋವ್ತಿದೆ, ಆಮೇಲೆ ನೈಟೆಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ ಅದಕ್ಕೆ. ರಾತ್ರಿ ನಿದ್ದೆ ಮಾಡಿಲ್ಲ ಅಂದರೆ ಇಡೀ ರಾತ್ರಿ ನಿಮ್ಮ ಹುಡುಗನ ಜೊತೆ ಮಾತಾಡ್ತಿದ್ರಿ ಅನ್ಸುತ್ತೆ ಅಲ್ವಾ ಜಾಜಿಕ್ಕ? ಹೌದೌದು. ಅದಕ್ಕೆ ತಲೆನೋವು. ಇರಿ, ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಡ್ತೀನಿ. ರಾಹುಲಣ್ಣ ನಿಮ್ಗೋಸ್ಕರನೇ ಫೋನ್ ಮಾಡ್ತಿರ್ತಾರೆ, ತಗೊಳ್ಳಿ. ನಿನಗೆ ತಾನೇ ಫೋನ್ ಮಾಡಿರೋದು, ನೀನೇ ಮಾತಾಡು. ಅಯ್ಯೋ, ರಾಹುಲಣ್ಣ ಫೋನ್ ಮಾಡಿದ ತಕ್ಷಣ ನೀವ್ಯಾಕೆ ಹೋಗ್ತಿದ್ದೀರಾ? ಇರಿ, ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ. ರಾಹುಲಣ್ಣ ಹೆಂಗಿದ್ದೀರಾ? ಆರಾಮ್ ದೀಪ, ನೀನು? ನಂದೇನಿದಾನ, ಚೆನ್ನಾಗೇ ಇದ್ದೀನಿ. ಏನ್ ಸಮಾಚಾರ? ಬೆಳಿಗ್ಗೆನೆ ನಿಮ್ಮ ತಂಗಿನ ನೆನ್ಸ್ಕೊಂಡು ಫೋನ್ ಮಾಡ್ಬಿಟ್ಟಿದ್ದೀರಾ? ಏನಿಲ್ಲ, ಹೀಗೆ ಮಾತಾಡ್ಸೋಣ ಅಂತ ಅನಿಸ್ತು, ಅದಕ್ಕೆ ಮಾಡಿದೆ. ಪರವಾಗಿಲ್ಲ ಅಣ್ಣ, ಪ್ರೀತಿಯಲ್ಲಿ ಮುಳುಗಿದ್ರು ನಿಮ್ಮ ತಂಗಿ ನೆಂಬ್ ಬಂದ್ಲಲ್ವಾ, ಅದೇ ಖುಷಿ. ಏನು ಮಾಡ್ತಿದ್ದೆ? ಅದು ಅಕ್ಕಂಗೆ ಕಾಫಿ ಬೇಕಿತ್ತಂತೆ, ಅದೇ ಮಾಡ್ತಿದ್ದೆ. ಅರ್ಚನಾ ಅವ್ರಿಗ? ಹೌದಣ್ಣ. ಅರ್ಚನಾ ಹುಷಾರಾಗಿದ್ದಾರೆ ತಾನೆ? ಅವ್ರಿಗೇನಾಗಿದೆ, ಆರಾಮಾಗೇ ಇದ್ದಾರೆ. ಅಲ್ಲ ಅಣ್ಣ, ರಾತ್ರಿ ಇಡೀ ಅವ್ರ ಜೊತೆನೆ ಮಾತಾಡಿ ಇವಾಗ ನನ್ನ ಹತ್ರ ಅವ್ರು ಹೆಂಗಿದ್ದಾರೆ ಅಂತ ಕೇಳ್ತಿದ್ದೀರಾ ಅಲ್ವಾ? ಏನಿಲ್ಲ ದೀಪ, ಸುಮ್ಮನೆ ಕೇಳಿದೆ ಅಷ್ಟೇ. ನನ್ಗೆ ಯಾಕೋ ನೀವು ನಂಗೆ ಫೋನ್ ಮಾಡಿರೋದು ನನ್ನ ಜೊತೆ ಮಾತಾಡೋಕ್ಕಲ್ಲ, ಅಕ್ಕನ ಬಗ್ಗೆ ವಿಚಾರಿಸಕ್ಕೆ ಅನಿಸ್ತಿದೆ. ಹಾಗೇನಿಲ್ಲ, ಅರ್ಚನಾ ಅವ್ರಿಗೆ ಫೋನ್ ಮಾಡಿದೆ, ಆದರೆ ಅದು ಕನೆಕ್ಟ್ ಆಗಲಿಲ್ಲ, ಅದಕ್ಕೆ ನಿಂಗೆ ಮಾಡಿದೆ. ಓಹ್ ಹೌದಾ, ಸರಿ ಬಿಡಿ. ಹೀಗೆ ಕೇಳ್ತೀನಿ ಅಂತ ಏನು ಅನ್ಕೊಂಬೇಡ, ಅವ್ರು ಆರಾಮಾಗಿದ್ದಾರೆ ತಾನೆ? ಅವರು ಅಂದ್ರೆ ಅಕ್ಕನ? ಹೌದು. ಚೆನ್ನಾಗಿದ್ದಾರೆ, ಅವ್ರ ಜೊತೆ ಮಾತಾಡ್ಬೇಕಿತ್ತ? ಹೌದು. ಇರಿ, ಇಲ್ಲೇ ಇದ್ದಾರೆ, ಕೊಡ್ತೀನಿ. ಅಕ್ಕ, ಅವ್ನು ನನ್ನ ಫೋನಿಗೆ ಫೋನ್ ಮಾಡಿದ್ನಂತಲ್ವಾ, ಹೋಗಿ ನೋಡ್ತೀನಿ ಫೋನ್ ಏನಾಗಿದೆ, ಯಾಕೆ ಕನೆಕ್ಟ್ ಆಗ್ತಿಲ್ಲ ಅಂತ. ಅಯ್ಯೋ ಅಕ್ಕ, ಅಣ್ಣ ನಾನು ಫೋನ್ ಕೊಟ್ರು ತಗೊಳ್ದೆ ಹಂಗೆ ಹೊರಟೋದ್ರು. ನಿಮ್ಮಿಬ್ರು ಮಧ್ಯೆ ಏನಾದರೂ ಜಗಳ ಆಗಿದೆಯಾ? ಜಗಳನ? ಏನಿಲ್ಲ ದೀಪ. ಸರಿ, ಹಂಗಂದ್ರೆ ಅವ್ರಿಗೆ ಫೋನ್ ಮಾಡಿ. ಆಯ್ತು, ಮಾಡ್ತೀನಿ. ನಾನಾಗೆ ಮಾತಾಡ್ತೀನಿ ಅಂದ್ರು ಮಾತಾಡೋಕ್ಕಾಗಲ್ವಾ? ಅಷ್ಟೊಂದು ಕೊಬ್ಬ ಇವರಿಗೆ. ನನಗೆ ಫೋನ್ ಮಾಡಿದ್ರೆ ನಾನು ರಿಸೀವ್ ಮಾಡಲ್ಲ ಅಂತ ಹೇಳಿ ದೀಪಂಗೆ ಕಾಲ್ ಮಾಡಿ ಅವಳಿಗೆ ಕೊಡು, ಅವಳ ಹತ್ರ ಮಾತಾಡ್ತೀನಿ ಅಂದರೆ ನಾನು ಮಾತಾಡ್ಬಿಡ್ತೀನಾ? ಚಾನ್ಸೇ ಇಲ್ಲ. ನಿನಗೆ ಇಷ್ಟು ಈಗೋ ಇರಬೇಕಾದ್ರೆ ನನಗೆ ಎಷ್ಟು ಇರಬೇಡ. ನಂಗೆ ಯಾಕೋ ಇವರಿಬ್ರು ಪ್ರೀತಿಯಲ್ಲಿ ಏನೋ ಸಮಸ್ಯೆ ಆಗಿದೆ ಅನಿಸ್ತಿದೆ. ಹಂಗೇನೂ ಆಗಿರಲ್ಲ ಮೇಡಮ್. ಅರ್ಚನಾ ಮೇಡಮ್ ಫೋನ್ ಸಿಗ್ತಿಲ್ಲ ಅಂತ ನಿಮ್ಮ ಫೋನಿಗೆ ಫೋನ್ ಮಾಡಿ ಅವ್ರ ಬಗ್ಗೆ ವಿಚಾರಿಸಿದಾರೆ ಅಷ್ಟೇ. ಅರ್ಚನಾ ಮೇಡಮ್ ಇಲ್ಲೇನು ಮಾತಾಡೋದು ಅಂತ ರೂಮಿಗೆ ಹೋಗಿ ಮಾತಾಡೋಕೆ ಹೋಗಿದ್ದಾರೆ ಅಷ್ಟೇ. ಹಂಗಂತೀರಾ? ಮೇಡಮ್, ಅವರಿಬ್ರು ಹತ್ರ ಮಾಡ್ತಾ ಮಾಡ್ತಾ ನೀವಿಬ್ರು ಹತ್ರ ಆಗ್ತಿದ್ದೀರಾ ಅಲ್ವಾ? ಯಾರಿಬ್ರು? ಇನ್ಯಾರು, ನೀವು ಚಿರುಸರು. ಸುಮ್ಮನಿರಿ ಜಾಜಿ ಅಕ್ಕ, ಅಕ್ಕಂಗೆ ಕಾಫಿ ಮಾಡಬೇಕು, ಇರಿ. ಚೇನು ಏನಾದರೂ ನಿಜವಾಗ್ಲೂ ದೀಪ ಕಡೆ ಬಾಳ್ತಿದ್ದಾನ? ಎಷ್ಟು ದಿನ ನನ್ನ ತಾಯ್ತನದ ಬಗ್ಗೆ ಯೋಚನೆ ಇಲ್ಲದೆ ಅವನಿಗೆ ಇವಾಗ ಆ ದೀಪ ಏನೋ ಹೇಳಿದ್ನು ಅಂತ ಅವ್ರ ಮಾತಿಗೆ ಬೆಲೆ ಕೊಡ್ತಿದ್ದಾನಲ್ಲ, ಏನು ಹೇಳ್ತಾ ಇದೆ?
ಸೌಂದರ್ಯ, ನಿನ್ನ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಚಿರು ಮಾತು ಕೇಳದೆ ಹೋದರೆ ತಪ್ಪಾಗತ್ತೇನೋ. ಅಣ್ಣ, ಇಷ್ಟು ದಿನ ನಾನು ಏನಾಗಬಾರ್ದು ಅಂತ ಅಂದ್ಕೊಂಡಿದ್ದ ಅದೇ ಆಗಬೇಕು ಅಂತ ಯಾವಳ ಬಂದು ಹೇಳಿದ ತಕ್ಷಣ ನನಗೆ ಅಡ್ವೈಸ್ ಮಾಡಕ್ಕೆ ಬರ್ತಾನಲ್ಲ, ಏನರ್ಥ? ಇಷ್ಟು ದಿನ ನೀನ್ ಕಟ್ಟಿರೋ ಗೂಡಲ್ಲಿದ್ದವನು ಈಗ ಆ ಗೂಡು ಬಿಟ್ಟು ದೀಪಾ ಅನ್ನೋಳ ಜೊತೆ ಹಾರಾಡ್ತಿದ್ದಾನೆ ಅಂತ ಅರ್ಥ. ಮೊದಲೆಲ್ಲ ನಿಮ್ಮ ಮುಖ ನೋಡಿದ್ರೆ ಆಗ್ತಾ ಇರಲಿಲ್ಲ. ಮದುವೆ ಆಗಿ ನಿಮ್ಮನ್ನು ಮನೆಗೆ ಕರ್ಕೊಂಬಂದಾಗಲೂ ಮನೆ ಒಳಗೆ ಸೇರಿಸ್ದೆ ಆಚೆನೇ ನಿಲ್ಲಿಸಿದ್ದೆ. ಪಾಪ ಇಡೀ ರಾತ್ರಿ ಮಳೆಲೇ ನಿಂತಿದ್ರಿ. ಬಟ್ ಆಗ ಸಿಚುವೇಶನ್ ಬೇರೆ ಇತ್ತು. ಇಬ್ಬರು ಇಷ್ಟ ಇಲ್ಲದೆ ಆಗಿದ್ದು ಮದುವೆ ಅದು. ಆಮೇಲೆ ನೀವೇ ಹೇಗೋ ಧೈರ್ಯ ಮಾಡಿ ಒಳಗೆ ಬಂದ್ರಿ. ಆಮೇಲೂ ನಿಮ್ಮನ್ನು ಬೈತಾನೆ ಇದ್ದೆ. ನಿಮ್ಮ ನೆರಳು ಕಂಡ್ರೆ ಸಾಕು ಯಾವುದೋ ಜನ್ಮದ ವೈರಿ ಕಂಡಂಗೆ ಆಡ್ತಾಯಿದ್ದೆ. ಆದರೂ ನೀವು ಏನೂ ಮಾತಾಡದೆ ನಾನು ಮಾಡೋದನ್ನೆಲ್ಲ ಸಹಿಸ್ಕೊಂಡಿದ್ರಿ. ನಿಮ್ಮಲ್ಲಿರೋ ತಾಳ್ಮೆಗೆ ಎಷ್ಟು ಹೊಗಳಿದ್ರು ಕಡಿಮೆನೆ. ಆದರೆ ಹೋಗ್ತಾ ಹೋಗ್ತಾ ನಿಮ್ಮಲ್ಲಿರೋ ಒಳ್ಳೆ ಗುಣ ನನಗಿಷ್ಟ ಆಗ್ತಾ ಹೋಯಿತು. ಕ್ರಮೇಣ ನಿಮ್ಮನ್ನು ಮಾತಾಡ್ಸೋಕ್ಕೆ ಶುರು ಮಾಡಿದೆ. ಅದೇ ದೊಡ್ಡ ಹಬ್ಬ ಅನ್ನೋ ಥರ ಖುಷಿಪಟ್ರಿ ನೀವು. ಚಿರು ಅದೊಂದು ಮಾತು ಹೇಳ್ದ ಅಂದ ಮಾತ್ರಕ್ಕೆ ಅವನ ಸೌಂದರ್ಯ ಕೈ ತಪ್ಪೋಗ್ತಿದ್ದಾನೆ ಅನ್ನೋದು ಸರಿಯಲ್ಲ. ನನಗೇನೋ ಹಾಗೆ ಅನ್ನಿಸ್ತಿಲ್ಲಪ್ಪ. ನಿಮಗೆ ಅನ್ನಿಸ್ದೇ ಇರ್ಬೋದು, ಆದರೆ ದೀಪನ್ ಜೊತೆ ನಮ್ಮ ಚಿರು ಎಷ್ಟು ಸಲಿಗೆಯಿಂದ ಇದ್ದ ಅಂತ ನನ್ನ ಕಣ್ಣಾರೆ ನೋಡಿದ್ದೀನಿ. ಅವರಿಬ್ಬರು ಜೊಲ್ಸಿರ್ಸ್ಕೊಂಡು ಮಾತಾಡೋದನ್ನ ನನ್ನ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಬೇಕಿದ್ರೆ ಅಡುಗೆ ಕೆಲಸದವಳು ಅಲ್ಲೇ ಇದ್ಲು, ಅವಳನ್ನೇ ಕರೆಸಿ ಕೇಳಿ. ಅದರ ಅವಶ್ಯಕತೆ ಇಲ್ಲ. ಆದರೆ ನೀವು ಹೇಳ್ದಾಗೆ ಚಿರು ನನ್ನ ಕೈ ತಪ್ಪು ಹೋಗ್ತಾನೆ ಅಂತ ನನಗೂ ಅನ್ನಿಸ್ತಾ ಇದೆ. ಸದ್ಯ ಈಗಲಾದರೂ ಸತ್ಯದ ದರ್ಶನ ಆಗ್ತಾ ಇದೆಯಲ್ಲ, ಅದೇ ಸಮಾಧಾನ. ಇನ್ನು ಮುಂದೆ ಇದೆ ನಿನಗೆ. ಅವತ್ತಿಂದ ಇವತ್ತಿನವರೆಗೂ ನನ್ನಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಲ್ಲ, ಅದಕ್ಕೆಲ್ಲ ನೀವೇ ಕಾರಣ. ಇವತ್ತು ನಿಮ್ಮ ಜೊತೆ ನಾನು ಹೇಗಿದ್ದೀನೋ ಇನ್ನು ಮುಂದೇನೋ ಅದೇ ಥರ ಇರಬೇಕನ್ನೋ ಆಸೆ. ಒಟ್ಟಿನಲ್ಲಿ ನಿಮ್ಮಲ್ಲಿರೋ ಒಳ್ಳೆ ಗುಣನ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. ನಾನು ಒಂಟಿ ಆಗ್ತಿದ್ದೀನಿ ಅನ್ನೋ ಫೀಲಿಂಗ್ ನನಗೆ ಒಂದು ಕ್ಷಣ ಬಂದ ಕೂಡಲೇ ನಾನು ತುಂಬ ಡಿಸ್ಟರ್ಬ್ ಆಗ್ತಾ ಇದ್ದೀನಿ. ಇದೇ ಥರ ಫೀಲಿಂಗ್ ಆ ದೀಪಂಗೆ ಲೈಫ್ ಲಾಂಗ್ ಇರಬೇಕು. ನನ್ನನ್ನು ಎದುರು ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ ಆ ದೀಪಂಗೆ ಗೊತ್ತಾಗಬೇಕು. ಈ ಸೌಂದರ್ಯ ಅಂದರೆ ವ್ಯಕ್ತಿ ಅಲ್ಲ, ಶಕ್ತಿ ಅನ್ನೋದು ಅವಳಿಗೆ ಗೊತ್ತಾಗಬೇಕು. ನೀನು ಹೇಳೋದೇನೋ ಸರಿ, ಆದರೆ ಆ ದೀಪಂಗೆ ಏನು ಮಾಡೋಕ್ಕಾಗತ್ತೆ? ದೀಪ ಪಾಪ ಅಲ್ವಾ? ಅವಳನ್ನ ಏನೂ ಮಾಡಲ್ಲ. ಆದರೆ ನಮ್ಮ ಚಿರುಗೆ ಇಮ್ಮಿಡಿಯೇಟ್ ಆಗಿ ಇನ್ನೊಂದು ಮದುವೆ ಮಾಡಿಸ್ಕೊಂಡಿ. ಡೋಂಟ್ ವರಿ. ಯಾಕೋ ನಮ್ಮಿಬ್ರು ರಿಲೇಷನ್ಶಿಪ್ಗೆ ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ದುಬಿಟ್ಟಿದೆ ಅನಿಸುತ್ತೆ. ಅದಕ್ಕೆ ನಿಮ್ಮನ್ನು ಹೊಗಳಿದ ಕೂಡಲೇ ಫೋಟೋ ಫ್ರೇಮೇ ಬಿದ್ದೋಗಂಗಾಯಿತು. ಬಟ್ ಈ ಫ್ರೇಮನ್ನು ಕಾಪಾಡ್ದಂಗೆ ನಿಮ್ಮನ್ನು ಕೊನೆಯವರೆಗೂ ಕಾಪಾಡ್ತೀನಿ. ಯಾಕಂದರೆ ನೀವು ನನಗೆ ತುಂಬ ಒಳ್ಳೆ ಫ್ರೆಂಡ್, ದಿ ಬೆಸ್ಟ್ ಫ್ರೆಂಡ್ ಅಂದರೂ ತಪ್ಪಾಗಲ್ಲ. ಏನಂತೀರ? ಇವತ್ತು ಈ ಮಾತನ್ನು ನಿಮ್ಮ ಫೋಟೋ ಮುಂದೆ ಹೇಳ್ತಾ ಇದ್ದೀನಿ. ನಾಳೆ ನೀವೇ ನನ್ನ ಬೆಸ್ಟ್ ಫ್ರೆಂಡ್ ಅನ್ನೋದನ್ನು ನಿಮಗೆ ಎದುರುಗಡೆ ಹೇಳ್ತೀನಿ. ನಮ್ಮ ಈ ಫ್ರೆಂಡ್ಶಿಪ್ ಕೊನೆಯವರೆಗೂ ಹೀಗೆ ಇರಲಿ ಅಂತ ಆಸೆ ಪಡ್ತೀನಿ. ಇಷ್ಟು ದಿನ ಆದ್ಮೇಲೆ ಒಂದು ಒಳ್ಳೆ ನಿರ್ಧಾರ ತಗೊಂಡಿದೆಯಲ್ಲ, ನನಗೆ ತುಂಬಾ ಖುಷಿ ಆಗ್ತಿದೆ ಅಮ್ಮ. ಏನ್ರಿ ನೀವು ಹೀಗೆ ಹೇಳ್ತಾ ಇದ್ದೀರಾ? ಚಿರುಗೆ ಇನ್ನೊಂದು ಮದುವೆ ಮಾಡಿಸೋದು ಅಂದ್ರೆ ಏನು ತಮಾಷೆನಾ? ಅವ್ನಿಗೆ ಆಲ್ರೆಡಿ ದೀಪು ಜೊತೆ ಮದುವೆ ಆಗಿದೆ. ಅಂಥದ್ರಲ್ಲಿ ಸೌಂದರ್ಯ ಏನೋ ಕೋಪದಲ್ಲಿ ಅವ್ನಿಗೆ ಇನ್ನೊಂದು ಮದುವೆ ಮಾಡಿಸೋಣ ಅಂತ ಹೇಳಿದ್ರೆ ಬೇಡ ಅಂತ ಹೇಳೋದ್ಬಿಟ್ಟು ಮೇಕೆ ಥರ ತಲೆ ಆಡಿಸ್ತಾ ಇದ್ದೀರಲ್ಲ. ಅಣ್ಣ, ಚಿಕ್ಕತೆ ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅಲ್ಲಮ್ಮ ಸೌಂದರ್ಯ, ನೀನು ಹೇಳಿದ ಥರ ಮಾಡೋಕ್ಕೆ ಹೋದರೆ ಕಾನೂನು ತೊಡ್ಕಾಗತ್ತೆ. ಅದಕ್ಕೆ ನೀನಿದೆಯಲ್ಲ, ನೀನು ಮ್ಯಾನೇಜ್ ಮಾಡು. ಆದರೆ ಚಿರುಗೆ ಇನ್ನೊಂದು ಮದುವೆ ಮಾಡಬೇಕು ಅನ್ನೋ ನಿರ್ಧಾರದಿಂದ ನಾನು ಹಿಂದೆ ಸರಿಯಲ್ಲ.
ನನ್ನ ಮುಂದೆ ತಗ್ಗಿ ಬಗ್ಗಿ ಇರಬೇಕಾಗಿರೋಳು ನನ್ನ ಮುಂದೆನೆ ತಲೆ ಎತ್ತು ನಿಂತು ಮಾತಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ. ಚಿಕ್ಕತ್ತೆ, ಚಿರುಗೆ ಇವತ್ತಿಂದನೇ ಹುಡುಗಿ ಹುಡ್ಕೋದೇನಮ್ಮ, ಆಲ್ರೆಡಿ ಹುಡುಗಿ ರೆಡಿ ಇದ್ದಾಳೆ. ಅದೇನಮ್ಮ, ನನ್ನ ಫ್ರೆಂಡು ಗೀತಾ ಕಳ್ಸದಲ್ಲಿದ್ದಾಳಲ್ಲ, ಎಸ್ ಸಿ ನಾಗರಾಜ್ ಅವ್ರ ಮಗಳು ಸಂಜನಾ. ನಾನು ನಿನಗೆ ಮುಂಚೆನೇ ಹೇಳಿದ್ನಲ್ಲ ಅವ್ರ ಮಗಳನ್ನ ನಮ್ಮ ಚಿರುಗ್ ತಂದ್ಕೊಳ್ಳೋಣ ಅಂತ. ಸರಿ, ಹಾಗಿದ್ರೆ ಅವ್ರ ಹತ್ರ ಮಾತಾಡಿ ಇಮ್ಮಿಡಿಯೇಟ್ ಆಗಿ ಒಂದು ಮೀಟಿಂಗ್ ಫಿಕ್ಸ್ ಮಾಡಿ. ಸೌಂದರ್ಯ, ದುಡ್ಕಿ ತಪ್ಪು ಮಾಡಬೇಡ. ನೀನು ಚೀರುಗೆ ಹುಡುಕ್ತಾ ಇದ್ದೀಯ ಅಂತ ಹುಡುಗಿ ಹೇಳು. ಅವಳಿಗೆ ಅಲ್ವಾ?